ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಕೇರಳ ಸ್ಟೈಲ್ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಹೊಸ ವ್ಯೂವರ್ಸ್ ಬಂದಿದ್ದೀರೋ ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಲೈಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಚಿಕನ್ ಸುಕ್ಕ ಮಾಡೋದಕ್ಕೆ ಆ್ಯಕ್ಚುಲಿ ಇದಕ್ಕೆ ನಾನು ನೀರೇನು ಯೂಸ್ ಮಾಡಲ್ಲ ಬೇಯಿಸೋಕ್ಕೆ, ಚಿಕನ್ ಬೇಯಿಸೋಕ್ಕೆ. ಹಾಗೆ ಬರೀ ಆಯಿಲೆಲ್ಲ ಬೇಯಿಸ್ತೀನಿ. ಹೇಗೆ ಮಾಡೋದನ್ನು ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲು ನಾನು ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿ ಹಾಕಿ ಮತ್ತು ಸ್ವಲ್ಪ ಉಪ್ಪು, ಚಿಕನ್ ಬೇಕಿರೋಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ಮ್ಯಾರಿನೇಟ್ ಮಾಡಿಟ್ಬಿಡೋಣ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಎಷ್ಟು ನೀಟಾಗಿ ಕಲಿಸ್ಕೊಂಡು ಒಂದು 1/2 hour to 1 hourವರೆಗೂ ನೀವು ಎಷ್ಟು ನೆನೆಸ್ತೀರೋ ಅಷ್ಟು ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಯಿತು. ಈಗ ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿ ನಾವು ಸೈಡಲ್ಲಿ ಇಟ್ಬಿಡೋಣ. ಈಗ ನಾನೊಂದು ಪಾತ್ರೆಯಲ್ಲಿ ಚಿಕನ್ ಸುಕ್ಕಾಗೆ ಬೇಕಾಗುವ ಪುಡಿ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಕಾಳು ಮೆಣಸು ಮತ್ತು 1 ಸ್ಪೂನು ಜೀರಿಗೆ, 1 ಸ್ಪೂನಷ್ಟು ಧನಿಯಾ, ಇದಿಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಯಿಲ್ ಸೇರಿಸ್ಬಾರ್ದು, ಯಾಕಂದರೆ ಇದು ನಾವು ಲಾಸ್ಟಲ್ಲಿ ಯೂಸ್ ಮಾಡೋಂಥ ಪುಡಿ. ನಿಮಗೆ ಖಾರ ಇಷ್ಟ ಆಗುತ್ತೆ ಅಂದರೆ ಕಾಳು ಮೆಣಸು ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಈಗ ರೋಸ್ಟ್ ಆಗಿದೆ. ಈಗ ಇದು ನಾನೊಂದು ಕುಟಾಣಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. ಕುಟಾಣಿಯಲ್ಲಿ ಪುಡಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮಿಕ್ಸಿಯಲ್ಲೂ ಬೇಕಾದ್ರೆ ಹಾಕ್ಕೋಬೋದು. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಒಂದು 1 ಸ್ಪೂನಷ್ಟು ಸೋಂಪನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ ಕೈಯಲ್ಲೇ, ಒಳ್ಳೆ ಘಮ ಇರುತ್ತೆ. ಮತ್ತು 1 ಸ್ಪೂನಷ್ಟು ಸಾಸಿವೆ ಕೇರಳದಲ್ಲಿ ತುಂಬ ಯೂಸ್ ಮಾಡ್ತಾರೆ, ಹಾಗಾಗಿ ಯೂಸ್ ಮಾಡ್ತಾಯಿದ್ದೇನೆ. ಸಾಸಿವೆ ಸಿಡಿಯೋಕ್ಕೂ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ನೆಲ್ಲ ಇದರಲ್ಲಿ ಪ್ಲೇಸ್ ಮಾಡ್ಕೊಂಡ್ಬಿಡೋಣ. ಒಂದು 2 ನಿಮಿಷ ಬಿಟ್ಟು ಹಾಗೆ ಸಣ್ಣಗೆ ತಿರುಗಿಸ್ಕೊತಾ ಬನ್ನಿ. ಈಗ ಸ್ಟವ್ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉರಿ ಸ್ವಲ್ಪ ದೊಡ್ಡ ಇದ್ದರೆ ಚಿಕನಲ್ಲಿರೋ ನೀರೆಲ್ಲ ಬಿಡೋಕ್ಕೆ ಶುರು ಮಾಡುತ್ತೆ. ನೋಡಿ, ಅದರಲ್ಲಿರೋ ಆಯಿಲೆಲ್ಲ ಇನ್ನೂ ಎಕ್ಸ್ಟ್ರಾ ಇರೋವೆಲ್ಲ ಬಿಡೋಕ್ಕೆ ಶುರುವಾಗುತ್ತೆ. ಹಾಗೆ ತಕ್ಕದ್ರಲ್ಲಿ ನಮ್ಮ ಕಡೆ ಯಾರು ಚಿಕನ್ ಮಟನ್ಗೆಲ್ಲ ಸಾಸಿವೆ ಎಲ್ಲ ಯೂಸ್ ಮಾಡಲ್ಲ. ನೀವು ಯಾರಾದರೂ ಯಾವುದಾದ್ರು ಅಡುಗೆಗೆ ಯೂಸ್ ಮಾಡ್ತೀರಾ, ನಾನ್ ವೆಜ್ ಅಡುಗೆಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ಸತಿ ಹಾಗೆ ಚೆನ್ನಾಗಿ ಕೈ ಆಡಿಸ್ಕೊತಾ ಇದನ್ನಾಗೆ ಒಂದು 2 ನಿಮಿಷಕ್ಕೆ ತಟ್ಟೆ ಹಾಕಿ ಮುಚ್ಚಿಟ್ಬಿಡೋಣ. ಸೊ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಈಗ ನೋಡಿ, ಈಗ ಸ್ವಲ್ಪ ಅದರಲ್ಲಿರೋ ನೀರೆಲ್ಲ ಬಿಟ್ಟಿದೆ. ಈಗ ನಾವು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ. ನಾನೀಗ ಒಂದು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ ಕೂಡಲೇ ಸ್ವಲ್ಪ ಹಾಗೆ ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ತಲೆ ಎರೆದ್ಬಿಡುತ್ತೆ. ಈಗ ಸ್ಟವ್ನ ಸಣ್ಣ ಉರಿಯಲ್ಲಿಟ್ಟು ಒಂದು 5 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಳ್ಳೋಣ. ಈಗ 5 ನಿಮಿಷ ಆಯಿತು. ನೋಡಿ, ಆ ಶುಂಠಿ ಬೆಳ್ಳುಳ್ಳಿ ಜೊತೆ ಸೇರಿಕೊಂಡು ಚಿಕನ್ ಚೆನ್ನಾಗಿ ಬೆಂದಿದೆ. ಅದರಲ್ಲಿ ನೀರು ಎಣ್ಣೆ ಎಲ್ಲನೂ ಬಿಟ್ಕೊಂಡ್ಬಿಟ್ಟಿದೆ. ಈಗ ಇದರ ಮೇಲೆ ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆ ನಾವು ಮೊದಲೇ ಪುಡಿ ಮಾಡಿ ಇಟ್ಟಿದ್ವಲ್ಲ ಕುಟಾಣಿಯಲ್ಲಿ, ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಧನಿಯಾದ ಪುಡಿ ಅದನ್ನು ಸೇರಿಸ್ಕೊಂಡ್ಬಿಡೋಣ. ಈಗ ಚೆನ್ನಾಗಿ ತಿರ್ಸ್ಕೊಳ್ಳಿ. ಚೆನ್ನಾಗಿ ಅದ್ರ ಜೊತೆ ಖಾರ ಎಲ್ಲ ಹಿಡ್ದಿದೆಯಲ್ಲ, ಈ ಮಸಾಲೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ತಿರುಗಿಸ್ಕೊಳ್ಳಿ. ಮತ್ತು ಒಂದು 2 ನಿಮಿಷ ಇದನ್ನು ತಟ್ಟೆ ಹಾಕಿ ಹಾಗೆ ಸಣ್ಣ ಉರಿಯಲ್ಲೇ ಬಿಟ್ಬಿಡೋಣ. ಸೊ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ನೋಡಿ. ಈಗಲೇ ನಾವು ತಿನ್ಬೋದು, ಯಾಕಂದರೆ ಅಷ್ಟು ನೋಡೋಕ್ಕೂ ಅಷ್ಟೇ ಇದಾಗಿದೆ ಮತ್ತು ಒಳ್ಳೆ ಘಮ ಬರ್ತಿದೆ. ಇದ್ರ ಮೇಲೆ ನಾನು ಸ್ವಲ್ಪ ಕರಿಬೇವು ಹಾಕೋತೀನಿ. ಮತ್ತು ನಾನೀಗ ಒಂದು 3 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಯಾಕೆ ಈ ಈರುಳ್ಳಿ ಹಾಕ್ತಾ ಇರೋದಂದರೆ ಒಳ್ಳೆ ಕ್ರಂಚಿನೆಸ್ ಬರುತ್ತೆ ಆ ಚಿಕನ್ ಜೊತೆ ಸೇರಿಸ್ಕೊಂಡು. ಈರುಳ್ಳಿ ಮೊದಲೇ ಬೆಳೆಸ್ಕೊಂಡ್ಬಿಟ್ರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ, ಆ ಕ್ರಂಚಿನೆಸ್ ಬರೋಲ್ಲ ಚಿಕನ್ ಸುಕ್ಕದಲ್ಲಿ. ಹಾಗಾಗಿ ನಾವೀಗ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀವಿ.
ಚೆನ್ನಾಗಿದೆ ಅಂತ ತಿರುಗಿಸ್ಕೊಂಡು ಈರುಳ್ಳಿದು ಹಸಿ ವಾಸನೆ ಹೋಗುವಷ್ಟು ಮಾತ್ರ ಒಂದು 2 ನಿಮಿಷ ತಟ್ಟೆ ಹಾಕಿ ಮುಚ್ಚಿಟ್ಬಿಡೋಣ. ಈಗ ಕೇರಳ ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ಅಷ್ಟೇ, ಒಳ್ಳೆ ಘಮ ಬರ್ತಿದೆ ಕಣ್ರಿ, ಸೂಪರಾಗಿದೆ. ಈಗ ಟೇಸ್ಟ್ ಮಾಡಿಬಿಡೋಣ. ಮೊದಲು ನನ್ನ ಮಗ ಬಂದಿದ್ದಾನೆ ಈಗ ಟೇಸ್ಟ್ ಮಾಡಲಿಕ್ಕೆ. ಈ ಚಿಕನ್ ಸುಕ್ಕ ನಿಮಗೆ ಚಪಾತಿ, ದೋಸೆ, ಪರೋಟ ಇವುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನೀಗ ರೈಸ್ ಮಾಡಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಈ ರೆಸಿಪಿ ಇಷ್ಟ ಆಯಿತು, ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮರೀದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ಬರುವ ಮಟನ್ ಸಾರು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಅಷ್ಟರವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.